ಕಾಲೇಜ್ ಲೈಫಿಂದನೇ ನನಗೆ ಸ್ಕೂಲಲ್ಲೇ ಬ್ಯಾಗಿ ಅಂತ ಹೆಸರಿಟ್ಟಿದ್ರು. ಅಂದರೆ ಅವಾಗಿಂದನೇ ಸ್ಟೈಲಾಗಿ ಪ್ಯಾಂಟ್ ಹಾಕೋದು, ಹೊಲ್ಸೋದು, ಅದಕ್ಕೆ ಏನೇನೋ ಡಿಸೈನ್ ಮಾಡಿಸೋದು, ಆ ಥರ ಅವಾಗಿಂದನೂ ಕಾನ್ಷಿಯಸ್ ಜಾಸ್ತಿ. ಆದರೆ ನಾನು ಮೇಕಪ್ ಸಾಮಾನಂತೂ ಸತ್ರು ಯೂಸ್ ಮಾಡಿಲ್ಲ. ಬರೀ ಕೇರ್ದು, ಅಂದರೆ ಸ್ಕಿನ್ ರಿಂಕಲ್ ಬರದೇ ಇರೋಂಗೆ, ಅದು ಇದಾಗದೇ ಇರೋಂಗೆ, ಬಿಸಿಲು ಬಿದ್ದರೆ ಕಪ್ಪುಗಾಗದೇ ಇರೋಂಗೆ ಆ ಥರದ್ದು ಯೂಸ್ ಮಾಡ್ತೀನಿ ಹೊರತು ಮೇಕಪ್ ಸಾಮಾನಲ್ಲ. ಅವ್ರು ಅದನ್ನು ಮೇಕಪ್ ಸಾಮಾನು ಅಂತ ಚಂದ್ರಪ್ರಭಾ ಅವ್ರು ಅಂದ್ಕೊಂಡಿದ್ರು. ಅದು ಬಿಟ್ಟು ನಾನು ಹೇರ್ಗೆ ಶ್ಯಾಂಪು, ಆಮೇಲೆ ಏರ್ ಸಿರಮ್ಮು, ಕಂಡೀಷ್ನರ್ 3 ಯೂಸ್ ಮಾಡೋದು. ಅದನ್ನೇ ಇವರು ತಲೆಗೆ ವೀಕೆಂಡಿಗೆ ಒಂದು ಇಟ್ಕೊಂಡಿದ್ದೆ. ಅದೇನಂದ್ರೆ ಸ್ವಲ್ಪ ಹೈ ಎಂಡ್ ಆಗಿದೆ. ಅದು ಮೊರಾಕ್ಯಾನ್ ಆಯಿಲ್ದು, ಅದು 4,000 ರೂಪಾಯಿ ಶ್ಯಾಂಪು, ಅದು 4,000 ರೂಪಾಯಿದು ಕಂಡೀಷ್ನರು, 4,000 ರೂಪಾಯಿದು ಏರ್ ಸಿರಮ್ಮು. ಅದೇನಂದರೆ ಸ್ವಲ್ಪ ಶೈನಿಂಗ್ ಜಾಸ್ತಿ ಕಾಣುತ್ತೆ, ತುಂಬ ರಿಚ್ಚಾಗಿ ಕಾಣುತ್ತೆ. ಸುದೀಪ್ ಸರ್ ಮುಂದೆ ಸ್ವಲ್ಪ ನಾನು ಮಿಂಚಬೇಕು ಅಂದ್ಬಿಟ್ಟು ಬಟ್ಟೆನೂ, ಯಾಕಂದರೆ ಅಷ್ಟು ಕಾಸ್ಟ್ಲಿ ತೊಗೊಂಡೋಗಿದ್ದೆ. ಎಲ್ಲ ಒಂದು 25 ಲಕ್ಷಕ್ಕೆ ಶಾಪಿಂಗ್ ಮಾಡಿದ್ದೆ. ಅದರಲ್ಲಿ ಫಸ್ಟ್ ಡೇ ಸರ್ ಮುಂದೆ ಹಾಕಿದ್ದು 2,80,000 ರೂಪಾಯಿದು ಬ್ಲೇಸರ್ ಹಾಕಿದ್ದೆ. ಆ ಥರ ನಾನು ಫುಲ್ಲು 100 ಡೇಸ್ಗೆ ಎಷ್ಟಾಗುತ್ತೆ ಅಷ್ಟು ಬಟ್ಟೆನೂ ಒಳಗೆ ತೊಗೊಂಡೋಗಿದ್ದೆ. ಅದು ಯಾವ ಲೆಕ್ಕಕ್ಕೆ ಅಂದರೆ ಅವ್ರಿಗೆ ಕೈಕಾಲು ಹಿಡಿಯೋದೊಂದು ಬಾಕಿ. ಯಾರು ಮನೆಗೆ ತೊಗೊಂಡೋಗಿ ಬಟ್ಟೆ ತೊಗೊಂಡೋಗಿ ಬಿಗ್ ಬಾಸ್ ಟೀಮ್ ಅವ್ರು ಬರ್ತಾರೆ, ಅವ್ರಿಗೆ ಯಾವ ಲೆಕ್ಕಕ್ಕೆ ಕೇಳಿದ್ದೆ ಅಂದರೆ, ನಂದು ರಾತ್ರಿ ನೈಟ್ ಡ್ರೆಸ್ಸು, ಪ್ಯಾಂಟು ಒಂದು ಒಳಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿ ಎಷ್ಟಾಗುತ್ತೆ ನಂದು ಹೈ ಎಂಡ್ ಬಟ್ಟೆ ಒಳಗೆ ಕಳಿಸ್ಬಿಡಿ ಅಂದರು. ಕಳಿಸ್ಬಿಡಿ ಅಂತ ಕೇಳಿಕೊಂಡೆ.